ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ಮತ್ತೊಂದು ಜಾಬ್ ಅಪ್ಡೇಟ್ ಬಗ್ಗೆ ಹೇಳ್ತಾ ಇರುವಂತದ್ದು. ಹೌದು ಸ್ನೇಹಿತರೆ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂದ್ರೆ SSC ಅಲ್ಲಿ ಮತ್ತೊಂದು ಜಾಬ್ ನೋಟಿಫಿಕೇಶನ್ ಆಗಿದೆ. ಜಾಬ್ ನೇಮ್ ಬಂದ್ಬಿಟ್ಟು MTS ಮತ್ತೆ ಹವಾಲ್ದಾರ್ ಅಂತ. MTS ಅಂದ್ರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಮತ್ತೆ ಹವಾಲ್ದಾರ್ ಅಂತ ಎರಡು ಪೋಸ್ಟ್ ಗಳಿಗೆ ಜಾಬ್ ನೋಟಿಫಿಕೇಶನ್ ಆಗ್ತಾ ಇರುವಂತದ್ದು. ಈ ಒಂದು ಜಾಬ್ ಬಗ್ಗೆ ಕಂಪ್ಲೀಟ್ ಆದಂತ ಇನ್ಫಾರ್ಮೇಶನ್, ಯಾರ್ಯಾರೆಲ್ಲ ಅಪ್ಲೈ ಮಾಡಬಹುದು, ಯಾವ ತರ ಅಪ್ಲೈ ಮಾಡಬಹುದು, ಮತ್ತೆ ಏನೇನ್ ಎಜುಕೇಶನ್ ಕ್ವಾಲಿಫಿಕೇಶನ್, ಏಜ್ ರಿಲ್ಯಾಕ್ಸೇಷನ್, ಒಟ್ಟಾರೆಯಾಗಿ ಈ ಒಂದು ಜಾಬ್ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲಿಯೂ ಕೂಡ ಸ್ಕಿಪ್ ಮಾಡಬೇಡಿ. ಮತ್ತೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ರೆಗ್ಯುಲರ್ ಆಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಯಾರ್ಯಾರು ನೋಡ್ತಿರ್ತಾರ ಅವ್ರಿಗೆಲ್ಲ ಗೊತ್ತೇ ಇರುತ್ತೆ ಸ್ನೇಹಿತರೆ, ವಾರಕ್ಕೆ ಒಂದಲ್ಲ ಎರಡು ಜಾಬ್ ಅಪ್ಡೇಟ್ ಇದ್ದೇ ಇರುತ್ತೆ ಅಂತ. ಇವತ್ತಿನ ಜಾಬ್ ಅಪ್ಡೇಟ್ ಬಂದ್ಬಿಟ್ಟು ಸ್ನೇಹಿತರೆ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂದ್ರೆ SSC ಅಂತ. ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿದೆ. ಮತ್ತೆ ಇದರಲ್ಲಿ ಎಷ್ಟು ಪೋಸ್ಟ್ ಗಳು ಖಾಲಿ ಇವೆ ಅಂದ್ರೆ 1075 ಪೋಸ್ಟ್ ಗಳು ಖಾಲಿ ಇವೆ ಸ್ನೇಹಿತರೆ. ಮತ್ತೆ ಜಾಬ್ ಲೊಕೇಶನ್ ಆಲ್ ಓವರ್ ಇಂಡಿಯಾ. ನೀವು ಯಾವುದೇ ಒಂದು ಸ್ಟೇಟ್ ಅಲ್ಲಿ ಇದ್ರೂ ಕೂಡ ನೀವು ಈ ಒಂದು ಜಾಬ್ ಗೆ ಅಪ್ಲೈ ಮಾಡ್ಬೇಕಾಗುತ್ತೆ. ಅಪ್ಲೈ ಮಾಡೋದಕ್ಕೆ ಚಾನ್ಸ್ ಸಿಗುತ್ತೆ. ಆಲ್ ಓವರ್ ಇಂಡಿಯಾ ಜಾಬ್ ಲೊಕೇಶನ್ ಇದೆ. ನೀವು ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ನೀವು ಅಪ್ಲೈ ಮಾಡ್ಕೋಬಹುದು ಸ್ನೇಹಿತರೆ. ಪೋಸ್ಟ್ ನೇಮ್ ಬಂದ್ಬಿಟ್ಟು ಇಲ್ಲಿ ಒಟ್ಟಾರೆಯಾಗಿ ಎರಡು ಪೋಸ್ಟ್ ಗಳಿಗೆ ಹೈಯರ್ ಆಗ್ತಾ ಇರುವಂತದ್ದು. ಎರಡು ಪೋಸ್ಟ್ ಗಳಿಗೆ ನೋಟಿಫಿಕೇಶನ್ ಆಗಿದೆ. ಮೊದಲನೇದು ಬಂದ್ಬಿಟ್ಟು ಹವಾಲ್ದಾರ್ ಅಂತ, ಎರಡನೇದು ಬಂದ್ಬಿಟ್ಟು MTS ಅಂದ್ರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಪ್ ಅಂತ. ಸ್ಯಾಲರಿ ಯಾವ ತರ ಇರುತ್ತೆ ಅಂದ್ರೆ ಆಸ್ ಪರ್ ನಾರ್ಮ್ಸ್, ಅಂದ್ರೆ ನಿಮ್ಗೆ ಯಾವ ಪೋಸ್ಟ್ ಸಿಗುತ್ತೆ ಆ ಪೋಸ್ಟ್ ತಕ್ಕಂತೆ ಸ್ಯಾಲರಿ ವೇರಿ ಆಗ್ತಾ ಹೋಗುತ್ತೆ ಅಂತ. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ವೇಕೆನ್ಸಿ ಡೀಟೇಲ್ಸ್ ಗಳನ್ನ ನೋಡ್ತಾ ಹೋಗೋಣ. ಈ ಒಂದು SSC ಅಂದ್ರೆ ಈ ಒಂದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಲ್ಲಿ ನಾನು ಆಲ್ರೆಡಿ ಹೇಳಿದಾಗೆ ಎರಡು ಪೋಸ್ಟ್ ಗಳಿಗೆ ನೋಟಿಫಿಕೇಶನ್ ಆಗಿದೆ. ಮೊದಲನೇದಾಗಿ MTS ಅಂದ್ರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಮತ್ತೆ ಹವಾಲ್ದಾರ್ ಅಂತ. ಹವಾಲ್ದಾರ್ ಪೋಸ್ಟ್ ಅಲ್ಲಿ 1075 ಪೋಸ್ಟ್ ಗಳು ಖಾಲಿ ಇವೆ ಅಂತ ಮೆನ್ಷನ್ ಮಾಡಿದ್ದಾರೆ. ಆದ್ರೆ MTS ನಲ್ಲಿ ಇನ್ನೂ ಮೆನ್ಷನ್ ಆಗಿಲ್ಲ ಸ್ನೇಹಿತರೆ. ವೇಕೆನ್ಸೀಸ್ ಬೀಯಿಂಗ್ ಕಲೆಕ್ಟೆಡ್ ಅಂದ್ರೆ ಇನ್ನು ಎಷ್ಟು ವೇಕೆನ್ಸಿಗಳಿವೆ ಅಂತ ಅವರಿಗೆ ಇನ್ನೂ ಕಲೆಕ್ಟ್ ಮಾಡೋದಕ್ಕೆ ಆಗಿಲ್ಲ. ಇನ್ನು ಎಷ್ಟು ವೇಕೆನ್ಸಿಗಳು ಇವೆ ಅಂತ ಇನ್ನು ಕಲೆಕ್ಟ್ ಮಾಡಿಲ್ಲ ಸ್ನೇಹಿತರೆ. ಇನ್ನು ವೇಕೆನ್ಸಿಗಳು ಎಷ್ಟು ಇವೆ ಅಂತ ಕಲೆಕ್ಟ್ ಮಾಡ್ತಿದ್ದಾರೆ. ಅದು ನೋಟಿಫಿಕೇಶನ್ ಆದ ತಕ್ಷಣನೇ ನನ್ನ ಒಂದು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಪೇಜಸ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೀವು ಅಲ್ಲಿ ಕೂಡ ಜಾಯ್ನ್ ಆಗಬಹುದು. ಇದೇ ತರ ಹೆಚ್ಚಿನ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳು, ಜಾಬ್ ಬಗ್ಗೆ ಏನೇ ಒಂದು ಅಪ್ಡೇಟ್ ಇದ್ರು ಅಲ್ಲಿ ಕೂಡ ತಿಳಿಸ್ತಾ ಇರ್ತೀನಿ. ಅಲ್ಲಿಯೂ ಕೂಡ ನೀವು ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಅಲ್ಲಿ ಜಾಯ್ನ್ ಆಗ್ಬಹುದು ಸ್ನೇಹಿತರೆ. ಒಟ್ಟಾರೆಯಾಗಿ ಹವಾಲ್ದಾರದಲ್ಲಿ 1075 ಪೋಸ್ಟ್ ಗಳು ಖಾಲಿವೆ. MTS ನಲ್ಲಿ ಇನ್ನೂ ಮೆನ್ಷನ್ ಮಾಡಿಲ್ಲ. ಇನ್ನು ವೇಕೆನ್ಸೀಸ್ ಎಲ್ಲಿ ಎಲ್ಲಿ ಖಾಲಿ ಇವೆ ಅಂತ ಇನ್ನು ಫೈಂಡ್ ಔಟ್ ಮಾಡ್ತಿದ್ದಾರೆ ಸ್ನೇಹಿತರೆ. ಇನ್ನು ಅದರ ಮೇಲೆ ವರ್ಕ್ ನಡೀತಿದೆ ಅಂತ ಅರ್ಥ. ಇನ್ನು ನೆಕ್ಸ್ಟ್ ಆಗಿ SSC ರಿಕ್ವೈರ್ಮೆಂಟ್ ಎಲಿಜಿಬಿಲಿಟಿ ಡೀಟೇಲ್ಸ್. ನೀವೇನಾದ್ರೂ ಈ ಒಂದು ಪೋಸ್ಟ್ ಗೆ ಅಪ್ಲೈ ಮಾಡ್ಬೇಕಂತ ಅನ್ಕೊಂಡಿದ್ರೆ ನಿಮ್ಗೆ ಎಲಿಜಿಬಿಲಿಟಿ ಏನೇನಾಗಿರ್ಬೇಕು, ಮೇನ್ ಆಗಿ ಎರಡು ಕಂಡೀಷನ್ ಇಲ್ಲಿ ಅಪ್ಲೈ ಆಗುತ್ತೆ. ಮೊದಲನೇದಾಗಿ ಎಜುಕೇಶನ್ ಕ್ವಾಲಿಫಿಕೇಶನ್, ಎರಡನೇದಾಗಿ ಏಜ್ ಲಿಮಿಟ್. ಮೊದಲನೇದಾಗಿ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಸ್ನೇಹಿತರೆ, ಆಸ್ ಪರ್ SSC ನೋಟಿಫಿಕೇಶನ್ ನೀವು ಯಾವುದೇ ಒಂದು ರೆಕಗ್ನೈಸ್ ಬೋರ್ಡ್ ಇಂದ ಜಸ್ಟ್ 10th ಪಾಸ್ ಆಗಿದ್ರೆ ಸಾಕು ಸ್ನೇಹಿತರೆ. ನೀವು ಕರ್ನಾಟಕದಲ್ಲಿ ಅಂತ ಅಲ್ಲ, ನೀವು ಯಾವುದೇ ಒಂದು ಬೇರೆ ಸ್ಟೇಟ್ ಅಲ್ಲಿ ಆದ್ರೂ ಕಲ್ತಿರ್ಬೋದು. ಯಾವುದೇ ಒಂದು ಬೋರ್ಡ್ ಅಥವಾ ಯೂನಿವರ್ಸಿಟಿಯಿಂದ ನೀವು ಜಸ್ಟ್ 10th ಪಾಸ್ ಮಾಡಿದ್ರೆ ಸಾಕು, ನೀವು ಈ ಒಂದು ಪೋಸ್ಟ್ ಗೆ ಅಪ್ಲೈ ಮಾಡೋಕೆ ಚಾನ್ಸ್ ಸಿಗುತ್ತೆ. ಇನ್ನೊಂದು ಕಂಡೀಷನ್ ಏನಪ್ಪಾ ಅಂದ್ರೆ, ನಿಮ್ಮ ಏಜ್ ಲಿಮಿಟ್ ಬಂದ್ಬಿಟ್ಟು 18 to 27 ಆಗಿರ್ಬೇಕು. ನಿಮ್ಗೆ ಮಿನಿಮಮ್ ಆಗಿ 18 ಇಯರ್ಸ್ ಕಂಪ್ಲೀಟ್ ಆಗಿರ್ಲೇಬೇಕು. ಮತ್ತೆ ಮ್ಯಾಕ್ಸಿಮಮ್ ಆಗಿ 27 ವರ್ಷ ಆಗಿರ್ಲೇಬೇಕು. 27 ವರ್ಷಕ್ಕಿಂತ ಜಾಸ್ತಿ ಆಗಿದ್ರೆ ನಿಮ್ಗೆ ಅಪ್ಲೈ ಮಾಡೋಕೆ ಆಗೋದಿಲ್ಲ ಸ್ನೇಹಿತರೆ. ಆದ್ರೂ ನಿಮ್ಗೆ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ ಸ್ನೇಹಿತರೆ. ಯಾವ ತರ ಅಂದ್ರೆ, ನಿಮ್ಗೆ OBC ಆಗಿದ್ರೆ, ನೀವು ಏನಾದ್ರೂ OBC ಕ್ಯಾಂಡಿಡೇಟ್ ಆಗಿದ್ರೆ 27 ವರ್ಷ ಅಂತ ಮೆನ್ಷನ್ ಮಾಡಿದಾರಲ್ಲ, ಮ್ಯಾಕ್ಸಿಮಮ್ 27 ವರ್ಷದವರೆಗೂ ನೀವು ಅಪ್ಲೈ ಮಾಡ್ಬೇಕಂತ ಹೇಳಿದಾರಲ್ಲ. ನೀವು OBC ಕ್ಯಾಂಡಿಡೇಟ್ ಆಗಿದ್ರೆ ನಿಮ್ಗೆ 30 ವರ್ಷದವರೆಗೂ ಚಾನ್ಸ್ ಸಿಗುತ್ತೆ. ಎಕ್ಸ್ಟ್ರಾ 3 ಇಯರ್ಸ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಏಜ್ ರಿಲ್ಯಾಕ್ಸೇಷನ್ ನಿಮ್ಗೆ ಎಕ್ಸ್ಟ್ರಾ 3 ಇಯರ್ಸ್ ಸಿಗುತ್ತೆ. ಮತ್ತೆ ನೀವೇನಾದ್ರೂ SC ST ಆಗಿದ್ರೆ ನಿಮ್ಗೆ ಎಕ್ಸ್ಟ್ರಾ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್. ನಿಮ್ಗೆ 27 ಅಂತ ಹೇಳಿದಾರೆ, 32 ವರ್ಷದವರೆಗೂ ನೀವು ಅಪ್ಲೈ ಮಾಡೋದಕ್ಕೆ ಚಾನ್ಸ್ ಸಿಗುತ್ತೆ. ನೀವೇನಾದ್ರೂ SC ST ಆಗಿದ್ರೆ, ಅಥವಾ ನಿಮ್ಗೆ ಏನಾದ್ರು ಹ್ಯಾಂಡಿಕ್ಯಾಪ್ಟ್ ಇದೆ, ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ಸ್ ಅಂದ್ರೆ 10 ವರ್ಷ, ಹ್ಯಾಂಡಿಕ್ಯಾಪ್ಟ್ ಇದೆ OBC ಅಂದ್ರೆ 13 ವರ್ಷದವರೆಗೂ ಏಜ್ ರಿಲ್ಯಾಕ್ಸೇಷನ್. ಮತ್ತೆ ಹ್ಯಾಂಡಿಕ್ಯಾಪ್ಟ್ ಆಗಿದೆ ಮತ್ತೆ SC ST ಕ್ಯಾಂಡಿಡೇಟ್ಸ್ ಆಗಿದ್ರೆ ನಿಮ್ಗೆ 15 ವರ್ಷದವರೆಗೂ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಅಂದ್ರೆ 27 ವರ್ಷ ಆದ್ರೂ ಕೂಡ ನಿಮ್ಗೆ ಎಕ್ಸ್ಟ್ರಾ 15 ವರ್ಷ ಆಗಿದ್ರು ನೀವು ಅಪ್ಲೈ ಮಾಡೋದಕ್ಕೆ ಚಾನ್ಸ್ ಸಿಗುತ್ತೆ. ನೀವು SC ST ಆಗಿದ್ರೆ ಮತ್ತೆ ನೀವೇನಾದ್ರೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ರೆ. ಅಪ್ಲಿಕೇಶನ್ ಫೀಸ್ ಗಳನ್ನ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ, ಈ ಒಂದು ಪೋಸ್ಟ್ ಗೆ ನೀವು ಅಪ್ಲೈ ಮಾಡ್ಬೇಕಂದ್ರೆ ನಿಮ್ಗೆ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಂತ ನೋಡೋದಾದ್ರೆ, ನೀವೇನಾದ್ರೂ SC ST, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್, ಎಕ್ಸ್ ಸರ್ವಿಸ್ ಮ್ಯಾನ್, ವುಮೆನ್ ಅಂದ್ರೆ ಲೇಡೀಸ್ ಆಗಿದ್ರೆ ನಿಮ್ಗೆ ಯಾವುದೇ ತರಹದ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ.
ನೀವು ಫ್ರೀ ಆಗಿ ಈ ಒಂದು ಪೋಸ್ಟ್ ಗೆ ಅಪ್ಲೈ ಮಾಡೋದಕ್ಕೆ ಚಾನ್ಸ್ ಸಿಗುತ್ತೆ. ನಿಮ್ದೇನಾದ್ರೂ ಜನರಲ್ ಆಗಿದ್ರೆ, ಒಬಿಸಿ ಆಗಿದ್ರೆ, ಎಕನಾಮಿಕಲಿ ವೀಕರ್ ಸೆಕ್ಷನ್ ಆಗಿದ್ರೆ, ಈ ಒಂದು SC ST ಫಿಸಿಕಲ್ ಹ್ಯಾಂಡಿಕ್ಯಾಪ್ ಎಕ್ಸ್ ಸರ್ವಿಸ್ ಮ್ಯಾನ್ ವುಮೆನ್ ಅಂದ್ರೆ ಲೇಡೀಸ್ ಎಲ್ಲವರನ್ನು ಹೊರತುಪಡಿಸಿ ಜನರಲ್ OBC EWS ಮಿಕ್ಕಿದವ್ರು ಎಲ್ರಿಗೂ 100 rupees ಅಪ್ಲಿಕೇಶನ್ ಫೀಸ್ ಇರುತ್ತೆ. ಯಾವ ತರ ಅಪ್ಲಿಕೇಶನ್ ಫೀಸ್ ಅನ್ನ ನಾವು ಫಿಲ್ ಮಾಡೋದಂದ್ರೆ, ಮೋಡ್ ಆಫ್ ಪೇಮೆಂಟ್ ಆನ್ಲೈನ್ UPI, ಫೋನ್ ಪೇ, ಗೂಗಲ್ ಪೇ ಮುಖಾಂತರ ನಾವು ಆರಾಮಾಗಿ ಈ ಒಂದು ಪೋಸ್ಟ್ ಗೆ ನಾವು ಫೀಸ್ ಅನ್ನ ಕಟ್ಟಬಹುದಾಗುತ್ತೆ. ಈ ಒಂದು ಫೀಸ್ ಅನ್ನ ಪೇಮೆಂಟ್ ಮಾಡೋದಕ್ಕೆ ಚಾನ್ಸ್ ಸಿಗುತ್ತೆ, ಆನ್ಲೈನ್ ಮುಖಾಂತರ ಇರುತ್ತೆ. ಮತ್ತೆ ಸೆಲೆಕ್ಷನ್ ಪ್ರೋಸೆಸ್, ನೀವು ಒಂದು ಪೋಸ್ಟ್ ಗೆ ಅಪ್ಲೈ ಮಾಡಿರ್ತಾರೆ, ಯಾವ ತರ ಒಂದು ಸೆಲೆಕ್ಷನ್ ಇರುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ MTS ಮಲ್ಟಿ ಟಾಸ್ಕಿಂಗ್ ಸ್ಟಾಪ್ ಗೆ ನೀವೇನಾದ್ರೂ ಅಪ್ಲೈ ಮಾಡಿದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಟೆಸ್ಟ್ ಇರುತ್ತೆ ಸ್ನೇಹಿತರೆ. ಅಥವಾ ನೀವೇನಾದ್ರೂ ಹವಾಲ್ದಾರ್ ಪೋಸ್ಟ್ ಗೆ ಅಪ್ಲೈ ಮಾಡಿದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಎಕ್ಸಾಮ್ ಇರುತ್ತೆ, ಅದರ ಜೊತೆಗೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ, ಅದರ ಜೊತೆಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್. ಒಟ್ಟಾರೆಯಾಗಿ 3 ಟೆಸ್ಟ್ ಗಳನ್ನ ನೀವು ಪಾಸ್ ಮಾಡಿದ್ರೆ ಮಾತ್ರ ಹವಾಲ್ದಾರ್ ಪೋಸ್ಟ್ ಗೆ ನೀವು ಜಾಯಿನ್ ಆಗೋದಕ್ಕೆ ಸಾಧ್ಯ. ಅಥವಾ ನೀವೇನಾದ್ರೂ MTS ಗೆ ಜಾಯಿನ್ ಆಗ್ಬೇಕಂದ್ರೆ ಡೈರೆಕ್ಟ್ ಒಂದೇ ಎಕ್ಸಾಮ್, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಒಂದೇ ಎಕ್ಸಾಮ್ ಇರುತ್ತೆ. ಹವಾಲ್ದಾರ್ ಪೋಸ್ಟ್ ಗೆ 3 ಎಕ್ಸಾಮ್ಗಳು ನೀವು ಕಂಪ್ಲೀಟ್ ಆಗಿ ಅಟೆಂಡ್ ಮಾಡಬೇಕಾಗುತ್ತೆ. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಈ ಇಂಪಾರ್ಟೆಂಟ್ ಡೇಟ್ಸ್, ನಿಮ್ಗೆ ಅಪ್ಲೈ ಮಾಡೋದಕ್ಕೆ 26/6/2025 ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಡೇಟ್ ಯಾವಾಗಪ್ಪ ಅಂದ್ರೆ ಜುಲೈ 24/2025 ನಿಮ್ಗೆ ಲಾಸ್ಟ್ ಡೇಟ್ ಇರುತ್ತೆ ಸ್ನೇಹಿತರೆ. ಮತ್ತೆ ನೀವೇನಾದ್ರೂ ಅಪ್ಲಿಕೇಶನ್ ಫೀಸ್ ಕಟ್ಟಿಲ್ಲ ಅಂದ್ರೆ, ಡಿಲೇ ಆಗಿದ್ರೆ ಒಂದಿನ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ. ಜುಲೈ 25 ನಿಮ್ಗೆ ಅಪ್ಲೈ ಮಾಡೋದಕ್ಕೆ ಅಂದ್ರೆ ಪೇಮೆಂಟ್ ಮಾಡೋದಕ್ಕೆ ಚಾನ್ಸ್ ಸಿಗುತ್ತೆ. ಅಪ್ಲಿಕೇಶನ್ ಹಾಕೋದಕ್ಕೆ 24 ಜುಲೈ ಲಾಸ್ಟ್ ಡೇಟು. ನೀವೇನಾದ್ರೂ ಅಪ್ಲಿಕೇಶನ್ ಫೀಸ್ ಕಟ್ಟಿಲ್ಲ ಅಂದ್ರೆ 25 ಲಾಸ್ಟ್ ಡೇಟ್ ಇರುತ್ತೆ ಸ್ನೇಹಿತರೆ. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು, ನೀವು ಅಪ್ಲೈ ಮಾಡ್ಬೇಕಾದ್ರೆ ಏನೋ ಒಂದು ಮಿಸ್ಟೇಕ್ ಆಗಿರುತ್ತೆ, ಅಥವಾ ಅಪ್ಲೈ ಮಾಡೋ ಸಂದರ್ಭದಲ್ಲಿ ಏನಾದ್ರೂ ಮಿಸ್ ಆಗಿರುತ್ತೆ, ಅಥವಾ ತಪ್ಪಾಗಿ ಏನೋ ಒಂದು ಫಾರ್ಮ್ ಅನ್ನ ಫಿಲ್ ಮಾಡಿದ್ರೆ ಕರೆಕ್ಷನ್ ಅಂದ್ರೆ ತಿದ್ದುಪಡಿ ಮಾಡೋದಕ್ಕೆ ಅದರದೇ ಆದಂತ ಒಂದು ಡೇಟ್ ಇದೆ ಸ್ನೇಹಿತರೆ. 29 ಜುಲೈ ಮತ್ತೆ 31 ಜುಲೈ ನೀವು ಏನೇ ಒಂದು ಚೇಂಜಸ್ ಮಾಡೋದಕ್ಕೆ ಚಾನ್ಸ್ ಸಿಗುತ್ತೆ. ಮತ್ತೆ ಇದರಲ್ಲಿ ಒಂದು ಕಂಡೀಷನ್ ಇದೆ, ಚೇಂಜಸ್ ಮಾಡೋದಕ್ಕೆ ಅದರದೇ ಆದಂತ ಒಂದು ಚಾರ್ಜಸ್ ಇರುತ್ತೆ ಸ್ನೇಹಿತರೆ. ಕರೆಕ್ಷನ್ ಚಾರ್ಜಸ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೀವೇನಾದ್ರೂ ಚೇಂಜಸ್ ಮಾಡ್ಬೇಕಂದ್ರೆ ಮತ್ತೆ ಸ್ವಲ್ಪ ದುಡ್ಡು ಕಟ್ಟಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸಾಮ್ ಡೇಟ್ಸ್ ಗಳನ್ನ ನೋಡ್ತಾ ಹೋಗೋಣ. ನೀವೇನಾದ್ರೂ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಆಲ್ರೆಡಿ ಹೇಳಿದಾಗೆ CBT ಎಕ್ಸಾಮ್ ಯಾವಾಗ ಇರುತ್ತೆ ಅಂದ್ರೆ ಸೆಪ್ಟೆಂಬರ್ 20 ಮತ್ತು ಅಕ್ಟೋಬರ್ 24 ಮಧ್ಯದಲ್ಲಿ ನಿಮ್ಗೆ ಈ ಒಂದು CBT ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅವರು 20 ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ 24 ಈ 1 ಮಂತ್ ಅಲ್ಲಿ ನಿಮ್ಗೆ ಎಕ್ಸಾಮ್ಸ್ ಗಳು ಇರುತ್ತೆ ಸ್ನೇಹಿತರೆ. ಇಷ್ಟು ಈ ಒಂದು ಜಾಬ್ ಬಗ್ಗೆ ಮಾಹಿತಿ ಆಯ್ತು ಸ್ನೇಹಿತರೆ. ನೀವೇನಾದ್ರೂ ಅಪ್ಲೈ ಮಾಡ್ಬೇಕಂತ ಅನ್ಕೊಂಡಿದ್ರೆ ssc.government.in ಅಂತ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಲಿಂಕ್ ಕೊಟ್ಟಿದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಫಿಷಿಯಲ್ ವೆಬ್ಸೈಟ್ ಗೆ ಹೋಗ್ತೀರಾ. ಅಲ್ಲಿ ಆರಾಮಾಗಿ ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರ್ ಆಗಿ ಅಪ್ಲೈ ಮಾಡ್ಕೋಬಹುದು. ನಿಮ್ಗೇನಾದ್ರು ಅಪ್ಲೈ ಮಾಡೋದಕ್ಕೆ ಗೊತ್ತಾಗ್ಲಿಲ್ಲ, ಏನೇ ಒಂದು ಡೌಟ್ಸ್ ಇದ್ರು ಕೆಳಗಡೆ ಕಾಮೆಂಟ್ ಮಾಡಿ. ಮತ್ತೆ ಅಥವಾ ನನಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಕೆಳಗಡೆ ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಲಿಂಕ್ಸ್ ಗಳನ್ನ ಕೊಟ್ಟಿದ್ದೀನಿ. ಅದ್ರ ಮುಖಾಂತರ ನನಗೆ ಈಸಿಯಾಗಿ ಕಾಂಟ್ಯಾಕ್ಟ್ ಮಾಡಬಹುದು. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದೇ ರೀತಿಯಾಗಿ ಹೆಚ್ಚಿನ ಇನ್ಫಾರ್ಮೇಟಿವ್ ವಿಡಿಯೋಸ್ ಗಳಿಗಾಗಿ ನಮ್ಮ ಒಂದು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.